ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣ. ಒಂದು ಸಂಖ್ಯೆ ನೋಡಿದ ತಕ್ಷಣ ನಾವು ಇದು 3ರಿಂದ ಭಾಗ ಹೋಗುತ್ತೋ ಇಲ್ಲೋ ಅನ್ನೋದನ್ನು ಭಾಗಾಕಾರ ಲೆಕ್ಕ ಮಾಡಲಾರ್ದನ ಹೇಳುವಂತಹ ಒಂದು ತಂತ್ರವನ್ನು ಕಲ್ಕೋಣ. ಅದ 3ರಿಂದ ಭಾಗವಾಗುವಿಕೆ ನಿಯಮವನ್ನು. ಈಗ ಏನು ಮಾಡ್ಬೇಕು? ಈಗ ನೋಡ್ರಿ 219 ಈ ಸಂಖ್ಯೆ ಐತಿ. ಇದನ್ನು ಭಾಗಾಕಾರ ಮಾಡಲಾರ್ದನ 3ರಿಂದ ಭಾಗ ಹೋಗುತ್ತೋ ಇಲ್ಲೋ ಅಂತ ಹೆಂಗೆ ಕಂಡುಹಿಡಿದು? ಈ ಕೊಟ್ಟಂಥ ಅಂಕಿ ಸಂಖ್ಯೆ ಐತಲ್ಲ, ಇದರೊಳಗಿರುವ ಎಲ್ಲ ಅಂಕಿಗಳನ್ನು ಮೊತ್ತ ಕಂಡುಹಿಡಿಬೇಕು. 2 + 1 = 9. 2 × 1 = 3, 3 × 9 = 12. ಅವುಗಳ ಮೊತ್ತ ಐತಲ್ಲ, ಇದು 12. ಇದು ಏನೈತೆ ಅಂದ್ರೆ 3ರ ಗುಣಕ ಅಥವಾ 3ರ ಅಪವರ್ತ್ಯ. ಇದು 3ರ ಅಪವರ್ತ್ಯ ಆಗಿರೋದ್ರಿಂದ ಈ 219 3ರಿಂದ ಭಾಗ ಹೋಗುತ್ತೆ ಅಂಥೇಳಿ ನಿರ್ಧರಿಸ್ಬೇಕು. ಗೊತ್ತಾತ? ಹಂಗೆ ಇಲ್ಲಿ 4335 ಇದು 3ರಲ್ಲೇ ಭಾಗ ಹೋಗುತ್ತೆ ಇಲ್ಲ ಅಂತ ನಿರ್ಧರಿಸೋಕೆ ಏನು ಮಾಡ್ಬೇಕು? ಈ ಅಂಕಿಗಳನ್ನು ಕೂಡಿಸ್ಕೋಬೇಕು. ಇದ್ರನ್ನು 4 + 3 + 3 + 5 4 × 3 = 7 7 × 3 = 10 5 15. ಈ 15 ಐತಲ್ಲ, ಇದು ಕೂಡ 3ರ ಅಪವರ್ತ್ಯ ಅಥವಾ 3ರ ಗುಣಕ. ಹಾಗಾಗಿ ನೀವು ಏನಂತ ನಿರ್ಧರಿಸ್ಬೇಕು? ಈ ಸಂಖ್ಯೆ 3ರಲ್ಲೇ ಭಾಗ ಹೋಗುತ್ತೆ ಅಂತೇಳಿ ನಿರ್ಧರಿಸ್ಬೇಕು. ಗೊತ್ತಾತ? ಎಲ್ಲರಿಗೂ ಧನ್ಯವಾದಗಳು.